ಹಲೋ ಗುಡ್ ಮಾರ್ನಿಂಗ್ ಅ ಡೇ ಇನ್ ಮೈ ಲೈಫ್ ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ತುಂಬ ದಿನಗಳಿಂದ ವೆಯ್ಟ್ ಗೇನ್ ಆಗಿರೋದ್ರಿಂದ ಸ್ವಲ್ಪ ವೆಯ್ಟ್ ರೆಡ್ಯೂಸ್ ಮಾಡಬೇಕು ಅನ್ನೋ ಕಾರಣಕ್ಕೆ ಜಿಮ್ಮಿಗೆ ಸೇರ್ಕೊಂಡಿದ್ದೀನಿ. ಜಾಸ್ತಿ ಏನಾಗಿಲ್ಲ, 2 ರಿಂದ 3 ದಿನ ಅಷ್ಟೇ ಆಗಿರೋದು. ಬೆಳಗ್ಗೆ 5:30ಯಿಂದ 6 ಗಂಟೆ ಸುಮಾರಿಗೆ ಎದ್ದು ನಾನು ಜಿಮ್ಮಿಗೆ ರೆಡಿಯಾಗಿ ಹೋಗ್ತೀನಿ. ಅಲ್ಲಿ ಸಿಂಪಲ್ ಎಕ್ಸಸೈಸಸ್ಗಳನ್ನ ಕೊಟ್ಟಿದ್ದಾರೆ ಸ್ಟಾರ್ಟಿಂಗ್ ಆಗಿರೋದ್ರಿಂದ. ಬಟ್ ಟ್ರಸ್ಟ್ ಮೀ, ಪ್ರತಿಯೊಂದು ವರ್ಕೌಟ್ ಆದಮೇಲೂ 1 kg ಸಣ್ಣ ಆಗಿದ್ದೀನೇನೋ ಅನ್ನೋಷ್ಟು ಖುಷಿಯಾಗುತ್ತೆ. ಅದು ಒಂದು ರೀತಿ ಸ್ಯಾಟಿಸ್ಫ್ಯಾಕ್ಷನ್ ಫೀಲಿಂಗ್ ಬರುತ್ತೆ. ಎಕ್ಸಸೈಸು ವರ್ಕೌಟ್ಸ್ನೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಹೋಗೋದು ಮನೆಗೆ ಹೋಗಿ ನೀಟಾಗಿ ಸ್ನಾನ ಮಾಡಿ ಅದಾದ ಮೇಲೆ ಅವತ್ತಿನ ದಿನದ ಎಲ್ಲ ಕೆಲಸಗಳಿಗೆ ರೆಡಿ ಆಗ್ತೀನಿ. ಇವತ್ತು ಒಂದು ಸಿಂಪಲ್ ರೆಡ್ ಕಲರ್ ಟಾಪ್ ಆ್ಯಂಡ್ ಒಂದು ಬ್ಲ್ಯಾಕ್ ಕಲರ್ ಜೀನ್ಸನ್ನು ವೇರ್ ಮಾಡಿದ್ದೀನಿ. ರೆಡಿ ಆದ ನಂತರ ಹೋಗೋದೆ ನನ್ನ ಟಿ ವಿ ಚಾನಲಿಗೆ. ನಾನು ಮೈಸೂರಿನ ಒಂದು ಲೋಕಲ್ ಚಾನಲ್ನಲ್ಲಿ ಟಿ ವಿ ಆ್ಯಂಕರ್ ಆಗಿ ಕೆಲಸವನ್ನು ಮಾಡ್ತಾ ಇದ್ದೀನಿ. 2 ಶೋಸ್ಗಳನ್ನು ನಡೆಸ್ಕೊಡ್ತೀನಿ. ಬೆಳಿಗ್ಗೆ 9ರಿಂದ 10, ಎರಡನೇ ಶೋ 10ರಿಂದ 11. ಬೆಳಿಗ್ಗೆ ಮೊದಲನೇ ಶೋಗೆ ನನ್ನ ಮನೆಯಿಂದ ಬಂದಿರ್ತಕ್ಕಂಥ ಡ್ರೆಸ್ಸಲ್ಲೇ ಶೂಟ್ ಮಾಡ್ತೀವಿ. ಎರಡನೇ ಶೋಗೆ ಡ್ರೆಸ್ ಚೇಂಜ್ ಮಾಡಿ ಶೂಟನ್ನು ಮಾಡ್ತೀವಿ. ತುಂಬಾ ಮಜಾ ಅನಿಸುತ್ತೆ. ನನಗೆ ತುಂಬಾ ಖುಷಿ ಕೊಡುವಂಥ ಕೆಲಸ ಆ್ಯಂಕರಿಂಗ್ ಕೆಲಸ. ಅಲ್ಲಿ ಕ್ಯಾಮ್ರಾಮನ್ ಎಲ್ಲರ ಜೊತೆ ಮಾತಾಡಿಕೊಂಡು ಹರಟೆ ಹೊಡ್ಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಮಜಾ ಮಾಡ್ಕೊಂಡು ಬರ್ತೀನಿ. ನೆಕ್ಸ್ಟ್ ಹೋಗಿದ್ದೆ ನಾನು ಝೂಡಿಯೋಗೆ. ಶಾಪಿಂಗ್ ಅಂದರೆ ಹೆಣ್ಮಕ್ಳಿಗೆ ಯಾಕೆ ಇಷ್ಟ ಆಗಲ್ಲ ಹೇಳಿ? ಎಲ್ರಿಗೂ ತುಂಬ ಇಷ್ಟ ಆಗುವಂಥದ್ದು ಶಾಪಿಂಗ್. ಇದು ನಾನು ಒಂದು ಸ್ವಲ್ಪ ದಿನ ಬಿಟ್ಟು ನನ್ನ ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋಗುವಂಥ ಪ್ಲ್ಯಾನ್ ನಡೀತಾ ಇತ್ತು. ಆ ಕಾರಣಕ್ಕೆ ಶಾಪಿಂಗ್ ಹೋಗೋಣ ಅಂತ ಝೂಡಿಯೋಗೆ ಹೋದೆ. ಸುಮಾರು ಟಾಪ್ಸ್ಗಳನ್ನು ನೋಡಿದೆ. ಫಸ್ಟು ಒಂದು ವೈಟ್ ಕಲರ್ ಡ್ರೆಸ್ ನೋಡಿದೆ. ಆ ಥರದ್ದೆಲ್ಲ ಹಾಕೊಂಡ್ರೆ ನಮ್ಮ ಮನೇಲಿ ನಿಜವಾಗ್ಲೂ ಹೊಡೆದು ಕಳಿಸ್ತಾರೆ, ಆಚೆ ಮನೆಯಿಂದನೇ ಆಚೆ ಹಾಕ್ಬಿಡ್ತಾರೆ ಅಂತ ನೆಕ್ಸ್ಟ್ ಟಾಪ್ಸ್ಗಳನ್ನ ನೋಡ್ಲಿಕ್ಕೆ ಹೋದೆ. ಒಂದು 2-3 ಪ್ಯಾಟ್ರನ್ ಟಾಪ್ಸ್ ನನಗೆ ಇಷ್ಟ ಆಯಿತು. ಸೊ ಟ್ರಯಲ್ ಮಾಡೋಣ ಅಂತ ಅದನ್ನೇ ಎತ್ತಿಟ್ಕೊಂಡಿದ್ದೀನಿ. ಇನ್ನು ನೆಕ್ಸ್ಟು ಫುಲ್ ಫ್ರಾಕ್ ಥರದ ಡ್ರೆಸ್ಗಳನ್ನು ನೋಡೋಣ ಅಂತ ಮುಂದಕ್ಕೆ ಹೋಗ್ತಾ ಇದ್ದೆ. ಅಲ್ಲಿ ಆಲ್ಮೋಸ್ಟ್ ಎಲ್ಲ ಟಾಪು ಮಿಡ್ಡಿ ಎಲ್ಲ ಒಂದೊಂದೇ ಪ್ಯಾಟ್ರನಲ್ಲಿ ಇತ್ತು. ಬಟ್ ಇಲ್ಲಿ ಯಾವುದೋ ಒಂದು ಬೀಚಿ ವೆಕೇಷನಿಗೆ ಹಾಕೊಂಡು ಹೋಗುವಂಥ ಒಂದು ಡ್ರೆಸ್ ಕಾಣಿಸ್ತು. ಬಟ್ ಇದನ್ನು ತೊಗೊಂಡು ಹೋದರೆ ನಿಜವಾಗ್ಲೂ ನಾನು ಹೋಗ್ತಿರೋದು ಫಾರೆಸ್ಟ್ ಏರಿಯಾ ಅಥವಾ ತುಂಬ ಪಾರ್ಟಿ ಪ್ಲೇಸ್ ಇರುವಂಥ ಜಾಗಕ್ಕೆ. ಸೊ ಇದು ಸೂಟ್ ಆಗಲ್ಲ ಅಂತ ಮುಂದಕ್ಕೆ ಹೋದೆ. ನೆಕ್ಸ್ಟ್ ಅಲ್ಲಿ ನೋಡಿದಾಗ ಈ ವೈಟ್ ಕಲರ್ ಸಿಂಪಲ್ ಫ್ರಾಕ್ ನನಗೆ ತುಂಬ ಇಷ್ಟ ಆಯಿತು. ಇದನ್ನು ಬೇಕಾದರೆ ಲೆಗ್ಗಿಂಗ್ ಜೊತೆ ಪೇರ್ ಮಾಡ್ಬೋದು, ನೋಡೋಣ ಅಂತ ಎತ್ಕೊಂಡು ಹೋದೆ. ಇನ್ನು ಝೂಡಿಯೋದು ತುಂಬ ಫೇಮಸ್ ಆಗಿರುವಂಥ ಸ್ಲಿಪ್ಪರ್ಸ್ಗಳನ್ನು ನೋಡೋಣ ಅಂತ ಹೋದಾಗ ಅಲ್ಲಿದ್ದು ಜಸ್ಟ್ ವಿಂಟರ್ ಕಲೆಕ್ಷನ್ ಸ್ಲಿಪ್ಪರ್ಸ್, ಅಂದರೆ ರೈನಿ ಸೀಸನಿಗೆ ವಿಂಟರಿಗೆ ಸೂಟ್ ಆಗುವಂಥ ಎಲ್ಲ ಸ್ಲಿಪ್ಪರ್ಸ್ಗಳನ್ನು ಡಿಸ್ಪ್ಲೇ ಮಾಡಿದರು. ನನಗೆ ಯಾವುದು ಅಷ್ಟು ಇಷ್ಟ ಆಗಲಿಲ್ಲ. ಮೋರೋವರ್ ನನ್ನ ಸೈಜ್ ಯಾವುದೂ ಸಿಕ್ಕಲಿಲ್ಲ. ಸೊ ಶೂಸ್ ಕಲೆಕ್ಷನ್ ನೋಡೋಣ ಅಂತ ಮುಂದಕ್ಕೆ ಹೋದೆ. ಈ ಪರ್ಪಲ್ ಕಲರ್ ಶೂಸ್ ನನಗೆ ತುಂಬಾ ಇಷ್ಟ ಆಯಿತು. ಬಟ್ ನನಗೆ ನಿಜವಾಗ್ಲೂ ಗಾಬರಿ ಅಂತೂ ಒಂದು ವಿಚಾರಕ್ಕಾಯಿತು. ಏನಪ್ಪ ಅಂದರೆ ಈ ಶೂಸ್ ನೋಡ್ತಾ ಇರ್ಬೋದು ನೀವು, ಇದರ ಸೋಲ್, ಓ ಮೈ ಗಾಡ್ ಎಷ್ಟು ದಪ್ಪ ಇದೆ, ಫ್ಲಫಿ ಇದೆ ಶೂಸು. ಬಟ್ ಸೋಲ್ ನೋಡಿ ನಿಜವಾಗ್ಲೂ ಭಯ ಆಯಿತು. ನಾನು ಕುಳ್ಳಿ ಇರ್ಬೋದು, ಬಟ್ ಈ ಥರ ಇಷ್ಟು ದಪ್ಪ ಸೋಲ್ ಇರುವಂಥದ್ದು ಹೀಲ್ಡ್ ಲೆವೆಲಿಗೆ ಶೂಸೆಲ್ಲ ಹಾಕೊಳ್ಳುವಂಥ ಆಸೆ ನಿಜಕ್ಕೂ ಇಂಟ್ರೆಸ್ಟ್ ಇಲ್ಲ ನನಗೆ. ಸೊ ಅದು ಬೇಡ ಅಂತ ಫ್ಲ್ಯಾಟ್ಸ್ ನೋಡೋಣ ಅಂತ ಮುಂದಕ್ಕೆ ಹೋದೆ. ಎಲ್ಲ ಫ್ಲ್ಯಾಟ್ ಸ್ಲಿಪ್ಪರ್ಸ್ಗಳೇ ಸಾರಿ ನಮಗೆ ಅಂತ ನೋಡಿದಾಗ ಆಲ್ಮೋಸ್ಟ್ ಟ್ರೆಡಿಷ್ನಲ್ ವೇರ್ ಫ್ಲ್ಯಾಟ್ಸ್ಗಳೇ ತುಂಬ ಕಣ್ಣಿಗೆ ಕಾಣಿಸೋದು. ಅದರಲ್ಲೂ ಅಷ್ಟೇ ನನಗೆ ಯಾವುದು ಇಷ್ಟ ಆಗಲಿಲ್ಲ. ಸೊ ಸ್ಲಿಪ್ಪರ್ಸ್ಗಳು ನನಗೆ ಸೆಟ್ ಆಗಲಿಲ್ಲ ಅಂತ ಅಂದ್ಬಿಟ್ಟು ಮುಂದಕ್ಕೆ ಹೋಗಿದ್ದೆ. ಒಂದಷ್ಟು ಪರ್ಫ್ಯೂಮು, ಬಾಡಿ ಮಿಸ್ಟು ಅಥವಾ ಝೂಡಿಯೋದು ಯಾವುದಾದ್ರೂ ಮೇಕಪ್ ಹೊಸ ಕಲೆಕ್ಷನ್ ಬಂದಿದೆಯಾ ನೋಡೋಣ, ಚೆಕ್ಔಟ್ ಮಾಡೋಣ ಅಂತ ಮುಂದಕ್ಕೆ ಹೋದೆ. ಟ್ರಸ್ಟ್ ಮೀ, ಝೂಡಿಯೋನ ಯಾವ ಮೇಕಪ್ಪು ನನಗೆ ತುಂಬಾ ಇಷ್ಟ ಆಗಲ್ಲ. ಯಾಕಂದರೆ ತುಂಬ ಆಲ್ಕೋಹಾಲಿಕ್ ಅಂತ ಅನಿಸುತ್ತೆ, ತುಂಬ ಒಂಥರ ಇರಿಟೇಟ್ ಆಗುತ್ತೆ ನನ್ನ ಸ್ಕಿನ್ನಿಗೆ. ಬಟ್ ನಾನು ತುಂಬಾ ಇಷ್ಟಪಡುವಂಥ ಒನ್ ಆ್ಯಂಡ್ ಓನ್ಲಿ ಪ್ರಾಡಕ್ಟ್ ಅಂದರೆ ಅದು ಝೂಡಿಯೋನ ನೇಲ್ ಪಾಲಿಷ್ ರಿಮೂವರ್. ಸೊ ಲಿಕ್ವಿಡ್ ನೇಲ್ ಪಾಲಿಷ್ ರಿಮೂವರ್ನ ತೊಗೊಂಡೆ. ನೀವು ಸಹ ಒಂದು ಸತಿ ಟ್ರೈ ಮಾಡಿ. ಒಂದೇ ಸ್ಟ್ರೋಕಲ್ಲಿ ನಿಮ್ಮ ಎಂಥ ಡಾರ್ಕ್ ಕಲರ್ ಇದ್ದರೂ ನೇಲ್ ಪಾಲಿಶು ಅದನ್ನು ರಿಮೂವ್ ಮಾಡಿಬಿಡುತ್ತೆ. ಆ್ಯಂಡ್ ಇತ್ತೀಚೆಗೆ ಮೈಸೆಲರ್ ವಾಟರ್ ಕೂಡ ಝೂಡಿಯೋದವರು ಲಾಂಚ್ ಮಾಡಿದ್ದಾರೆ. ಸೊ ಏನೇನು ಲಾಂಚ್ ಆಗಿದೆ ಹೊಸದಾಗಿ ಅಂತ ನೋಡೋಣ ಅಂತ ಹೋಗ್ತಾ ಇದೆ. ನೇಲ್ ಪಾಲಿಷ್ ನೋಡಿದೆ, ಲಿಪ್ಸ್ಟಿಕ್ಸ್ಗಳು ನೋಡಿದೆ. ಅದಾದಮೇಲೆ ಸಾಕು, ನನಗಿದು ಯಾವುದು ಸೆಟ್ ಆಗ್ತಾಯಿಲ್ಲ ಅಂತ ಟ್ರಯಲ್ ಮಾಡೋಣ ಅಂತ ಹೋದೆ. ನೋಡ್ಬೋದು ನೀವು, ಇದು ನನ್ನ 3ನೇ ಔಟ್ಫಿಟ್ಟು. ಚೇಂಜ್ ಮಾಡ್ಕೊಂಡು ಝೂಡಿಯೋಗೆ ಅಂತ ಬಂದಿದ್ದು. ಒಳ್ಳೆ ಮಿಸ್ಟರ್ ಬಿನ್ ಜೈಲ್ ರೂಮರ್ ಥರ ಕಾಣಿಸ್ತಾ ಇದ್ದೇನೆ ನಾನು. ಅದು ಮುಗಿಸ್ಕೊಂಡು ನಾನು ಹೇಳಿದ್ನಲ್ಲ ಪಿಂಕ್ ಕಲರ್ ಟಾಪನ್ನು ತೊಗೊಂಡೆ ಅಂತ, ಅದನ್ನು ಟ್ರಯಲ್ ಮಾಡೋಕ್ಕೆ ಹೋದರೆ ಅದು ತುಂಬ ಲೂಸ್ ಅನ್ನಿಸ್ತು ನನಗೆ. ಅಂದರೆ ನನ್ನ ಕೈ ಕೆಳಗಡೆ ಇರುವಂಥ ಜಾಗದಲ್ಲಿ ತುಂಬಾ ಲೂಸ್ ಅನ್ನಿಸ್ತು. ಸೊ ನನಗೆ ಅದರ ಫಿಟ್ ಇಷ್ಟ ಆಗಲಿಲ್ಲ. ಇದ್ಯಾವುದು ಸೆಟ್ ಆಗಲಿಲ್ಲ ಅಂತ ನೆಕ್ಸ್ಟ್ ಹೋಗಿದ್ದೆ ವಿಶಾಲ್ ಮಾರ್ಟಲ್ಲಿ. ಇನ್ಫ್ಯಾಕ್ಟ್ ನನಗೆ ಟಿ ಶರ್ಟ್ಸ್ಗಳು ತುಂಬ ಚೀಪಾಗಿ ಸಿಗುತ್ತೆ ಅಂತ ಅನಿಸುತ್ತೆ. ಎಸ್ಪೆಷಲಿ ಈ ಮನೇಲಿ ಇರುವಾಗ ಹಾಕೊಳ್ಳುವಂಥ ಬಟ್ಟೆಗಳಾಗಿರ್ಬೋದು, ಇದೆಲ್ಲ ತುಂಬಾ ಇಷ್ಟ ಆಗುತ್ತೆ. ಸೊ ಅಲ್ಲೂ ಒಂದು ಸತಿ ಟ್ರೈ ಮಾಡೋಣ, ಯಾವುದಾದ್ರೂ ಚೆನ್ನಾಗಿರುವಂಥ ಬಟ್ಟೆಗಳು ಬಂದಿದೆಯಾ ನೋಡೋಣ ಅಂತ ಹೋದೆ. ಅಲ್ಲಿ ಹೋದಾಗ ಅಲ್ಲಿ ಶಾಪಿಂಗ್ ಎಕ್ಸ್ಪೀರಿಯನ್ಸ್ ಹೇಗಿತ್ತು ನೀವು ನನ್ನ ವೀಡಿಯೋದಲ್ಲಿ ನೋಡಬಹುದು. ಕುರ್ತಾಸ್ಗಳಿತ್ತು, ಮರೂನ್ ಕಲರ್ ಕುರ್ತಾಸು, ಪ್ಯಾಂಟ್ಸ್ಗಳಿತ್ತು. ನನಗೇನೋ ಇಷ್ಟ ಆಗಲಿಲ್ಲ, ಸಾರಿ.
ವಿಶಾಲ್ ಮಾರ್ಟಲ್ಲೂ ಅಷ್ಟೇ ಬಟ್ಟೆಗಳು ನನಗೆ ಅಷ್ಟು ಇಷ್ಟ ಆಗಲಿಲ್ಲ. ಅಂದರೆ ಟೀ ಶರ್ಟ್ಸ್ಗಳು ಬೇಸಿಕ್ ವೇರ್ಸ್ ಅಂತ ನಾವು ಏನು ಕರಿತೀವಿ ಅದೆಲ್ಲ ಓಕೆ ತುಂಬಾ ಚೆನ್ನಾಗಿತ್ತು, ಕ್ವಾಲಿಟಿ ಪ್ರೈಸಿಗೆ ವರ್ತ್ ಅಂತ ಥರ ಇತ್ತು. ಬಟ್ ಬೇರೆ ಈ ಸಿಟಿಗೆ ಹೋಗುವಾಗ ಹಾಕೊಂಡು ಹೋಗುವಂಥ ಡ್ರೆಸ್ಸು, ಶಾಪಿಂಗ್ ಹೋಗುವಾಗ ಫ್ರೆಂಡ್ಸ್ ಜೊತೆ ಹೋಗುವಾಗ ಹಾಕೊಂಡು ಹೋಗುವಂಥ ಡ್ರೆಸ್ಗಳಂತ ನಾವು ಏನು ಕರಿತೀವಿ ಅದು ಯಾವ ರೀತಿಯಾದಂಥ ಕಲೆಕ್ಷನ್ಸ್ಗಳು ಅದರಲ್ಲಿ ಇರಲಿಲ್ಲ. ಈಗ ನೋಡ್ತಾ ಇರೋದು ನಾನು ಜಿಮ್ ಟೀ ಶರ್ಟ್ಸು, ನೋಡೋಣ ಬಟ್ ಅದು ಇಷ್ಟ ಆಗಲಿಲ್ಲ. ಸೊ ಇದು ಯಾವುದು ಸೆಟ್ ಆಗಲಿಲ್ಲ ಶಾಪಿಂಗ್ ಅಂದ್ಬಿಟ್ಟು ನಾನು ಹೋಗಿದ್ದೆ ನೆಕ್ಸ್ಟು ಸ್ಪಾ ಮಾಡಿಸ್ಕೊಳ್ಳೋದಕ್ಕೆ. ಎಸ್, ನನ್ನ ಕೂದಲು ತುಂಬ ದಿನದಿಂದ ತುಂಬ ಡ್ರೈ ಅನ್ನಿಸ್ತಾ ಇತ್ತು. ಸೊ ಸ್ವಲ್ಪ ಮಾಯ್ಶ್ಚರ್ ಕಂಟೆಂಟ್ ಸಿಗಲಿ ಅನ್ನೋ ಕಾರಣಕ್ಕೆ ಒಂದು ಹೈಡ್ರೇಟಿಂಗ್ ಸ್ಪಾನ ಮಾಡ್ತಾರೆ ನಿಮ್ಮ ಕೂದಲುಗಳಿಗೂ ಅಷ್ಟೇ, ನೀವು ಹೋಗಿ ಮಾಡಿಸ್ಕೊಳ್ಬೋದು. ಫಸ್ಟ್ ಹೋದಾಗ ನಿಮಗೆ ಹೇರ್ ವಾಶನ್ನು ಮಾಡ್ತಾರೆ, ನೀಟಾಗಿ ನಿಮ್ಮ ಹೇರ್ಸನ್ನು ವಾಶ್ ಮಾಡ್ತಾರೆ. ಅದಾದಮೇಲೆ ನಿಮಗೆ ಒಂದು ನೀಟಾಗಿ ಕಂಡೀಷ್ನರೋ ಸಮ್ ಶ್ಯಾಂಪೂನೋ ಏನೋ ಅಪ್ಲೈ ಮಾಡಿ ಸ್ಟೀಮನ್ನು ಮಾಡೋದಕ್ಕೆ ಬಿಡ್ತಾರೆ. ಎಕ್ಸಾಕ್ಟಾಗಿ ಏನು ಅಪ್ಲೈ ಮಾಡೋದು ಅವ್ರ ಕ್ರೀಮ್ ಅಂತ ನನಗೆ ಅಷ್ಟು ಗೊತ್ತಿಲ್ಲ, ಮೇ ಬಿ ಹೇರ್ ಮಾಸ್ಕ್ ಇರ್ಬೋದು. ಅದಾದಮೇಲೆ ಸ್ಟೀಮ್ ಕೊಡ್ತಾರೆ. ಅದೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಕೆಲಸಕ್ಕೆ ಹೋಗಬೇಕಾದ್ರೆ ನಮ್ಮ ಮೈಸೂರಿನ ಹೈಕೋರ್ಟ್ ಮುಂದೆ ಒಂದು ರ್ಯಾಲಿ ನಡೀತಾ ಇತ್ತು. ಈ ರ್ಯಾಲಿ ಯಾವ ಕಾರಣಕ್ಕೆ ಅಂತಂದರೆ ಕೋಲ್ಕತ್ತಾದಲ್ಲಿ ನಡೆದಂಥ ರೇಪ್ ಕೇಸ್ನ ಕುರಿತು ಎಲ್ಲ ಲಾಯರ್ಸ್ಗಳು ಸೇರಿ ಮೈಸೂರಿನ ಹೈಕೋರ್ಟ್ ಮುಂದೆ ಒಂದು ರ್ಯಾಲಿಯನ್ನು ಮಾಡ್ತಾಯಿದ್ರು. ಅಲ್ಲಿಂದ ಮುಗಿಸ್ಕೊಂಡು ನನ್ನ ಟೀಮ್ಮೇಟ್ಸನ್ನು ಮೀಟ್ ಮಾಡೋದಕ್ಕೆ ಒಂದು ಸಣ್ಣ ಕಾಫಿ ಬ್ರೇಕನ್ನು ತೊಗೊಂಡ್ವಿ. ಸೊ ಎಸ್, ನಾನು ಮೈಸೂರಿನ ಕೆ ಡಿ ರೋಡಲ್ಲಿರುವಂಥ ಸವಿರುಚಿಗೆ ಹೋದ್ವಿ. ನಾನು ನನ್ನ ಇಬ್ಬರು ಫ್ರೆಂಡ್ಸ್ಗಳು ಸೇರಿಕೊಂಡು ಒಂದು ಸಿಂಪಲ್ ಕಾಫಿ ಕುಡಿದು ಟೀ ಕುಡಿದು ಒಂದಷ್ಟು ಗಾಸಿಪ್ಗಳನ್ನ ಮಾಡಿ ಅಲ್ಲಿಂದ ಬಂದಿದ್ದೆ ನನ್ನ ಕಲಿಕೆ ಸಂಸ್ಥೆಗೆ. ಎಸ್, ನಾನು ಕಲಿಕೆ ಸಂಸ್ಥೆಯ ಓನರ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಲ್ಲೊಂದು ಸಣ್ಣ ಟ್ಯೂಷನ್ ಇನ್ಸ್ಟಿಟ್ಯೂಷನನ್ನು ನಡೆಸ್ತಾ ಇದ್ದೀವಿ. ಅಲ್ಲಿಗೆ ಬಂದು ಕ್ಲಾಸ್ ತೊಗೊಳ್ಬೇಕೇನೇನೋ, ಆದರೆ ಅದಕ್ಕಿಂತ ಮುಂಚೆ ಒಂಚೂರು ಸ್ನ್ಯಾಕ್ಸನ್ನು ತಿಂದು ಹೋಗೋಣ ಅನ್ನೋ ಕಾರಣಕ್ಕೆ, ಎನರ್ಜಿ ರಿಸ್ಟೋರ್ ಮಾಡ್ಕೊಳ್ಳೋಣ ಅನ್ನೋ ಕಾರಣಕ್ಕೆ ತಿಂತಾಯಿದ್ದೆ. ಇವರೆಲ್ಲ ನೋಡಿ ನಮ್ಮ ಕಲಿಕೆ ಸಂಸ್ಥೆಯ ಪುಟಾಣಿ ಮಕ್ಕಳು. ಪುಟಾಣಿ ಮಕ್ಕಳೇನಲ್ಲ, 8th 9th 10th ಓದೋವಂಥ ಮಕ್ಕಳು. ಸದ್ಯಕ್ಕೆ ನಾನು 9th ಸ್ಟ್ಯಾಂಡರ್ಡಿಗೆ ಕ್ಲಾಸನ್ನು ತೊಗೊಳ್ತಾ ಇದ್ದೆ. ಡ್ರೀಮ್ ಬಿಗ್. ಎಸ್, ನೀವು ಸಹ ದೊಡ್ಡದಾಗಿ ಡ್ರೀಮ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಗುರಿಯನ್ನು ಸಹ ಮುಟ್ತೀರ. ಅದೆಲ್ಲ ಮುಗಿಸ್ಕೊಂಡು ನನ್ನ ಡೇ ಕಂಪ್ಲೀಟ್ ಆಗುತ್ತೆ. ಮನೆಗೆ ಹೋಗಿ ಊಟ ಮಾಡಿ ಮಲಗಿದ್ರೆ ಮುಗ್ದೋಯ್ತು ನನ್ನ ದಿನ. ಆದರೆ ಅವತ್ತಿನ ದಿನ ಮಾತ್ರ ನಾನು 12 ಗಂಟೆ ತನಕ ನಿದ್ದೆನೇ ಬರಲಿಲ್ಲ. ಸೊ ರಾತ್ರಿ ಮ್ಯಾಗಿ ತಿನ್ನಬೇಕು ಅಂತ ಅನ್ನಿಸ್ತು. ಸೊ ಒಂದು ಯಪ್ಪಿ ಮ್ಯಾಗಿಯನ್ನು ಮಾಡಿಕೊಂಡು ಯಮ್ಮಿಯಾಗಿ ನನ್ನ ದಿನವನ್ನು ಎಂಡ್